ಮುರಳಿ, ಒಳ್ಳೆಯದು ಹೊಸಬ್ರಿಗೆ ನೀವು ಅವಕಾಶ ಕೊಡ್ತಾ ಇರೋದು. ಬಟ್ ಸಿನ್ಸ್ ನೀವು ಹೊಸಬ್ರು ಅಂತ ನೀವೇ ಹೇಳಿಬಿಟ್ಟು ಯು ಆರ್ ಲೀಡಿಂಗ್ ದ ಟೀಮ್. ಇವಾಗ ಏನಂದರೆ ಆ ಟೇಪ್ ರೆಕಾರ್ಡ್ ಇತ್ತಲ್ಲ, ನಿಮ್ಮ ಇದು ಟೀಸರ್ ನೋಡಿದಾಗ ಆ ಟೇಪ್ ರೆಕಾರ್ಡರು ನಿಮ್ಮ ಪಕ್ಕದಲ್ಲಿ ಇರಬೇಕು ದಿನ. ಯು ಹ್ಯಾವ್ ಟು ರೆಕಾರ್ಡ್ ಸಮಥಿಂಗ್ ಲೈಕ್ ಐ ಹ್ಯಾವ್ ಟು ಫಿನಿಶ್ ದಿಸ್ ಮೂವಿ ಇನ್ ಸರ್ಟನ್ ಟೈಮ್ ಅಂತ. ಪ್ರಾಬಬಲಿ ಡೋಂಟ್ ಗೋ ಬ್ಯಾಕ್ ಟು ವಾಟ್ ಇಸ್ ಡನ್, ಲೈಕ್ ಅಂದರೆ sorry about what happened in the family. Let the family, God give you the strength. ನಿಮ್ಮ ಮದರ್ ಪಾಸಿಂಗ್ ಅವೇ, ದಟ್ ಈಸ್ ಅಂದರೆ ಪ್ರೊಫೆಷನಲಿ ನಾ ಕೇಳ್ತಾ ಇರೋದು. ನೀವು ಕ್ರಿಯೇಟಿವ್ಗೆ ಸ್ಪೇಸ್ ಕೊಡ್ತೀರ. ನೀವು ಹೇಳಿದಾಗ 3 ವರ್ಷ ತಗೊಂಡ್ರಿ ಒಂದು ಟೀಸರ್ಗೆ ತೆಗಿಯೋಕ್ಕೆ ಅಂತ ಅಂದರೆ ಟೈಮ್ಗೆ ವ್ಯಾಲ್ಯೂ ಇಲ್ವಾ ಇವತ್ತು? ಅರ್ಥ ಆಗಲ್ವ ನಿಮಗೆಲ್ಲ? No, we are just asking from, you are saying also in India, ಕರ್ನಾಟಕಕ್ಕೆ ಮೆಚ್ಚಿಸ್ಬೇಕು, ಕನ್ನಡ ಜನಕ್ಕೆ ಮೆಚ್ಚಿಸ್ಬೇಕು, ಇದು ಇಂಡಿಯಾಗೆ ಮೆಚ್ಚಿಸ್ಬೇಕು ಅಂತ ನಿಮಗೆ ವಾಟ್ ಇಸ್ ಯುವರ್ ಐಡಿಯಾ ಬಿಹೈಂಡ್ ದಿಸ್? ಇಲ್ಲ, ನಾನು ಸಿನಿಮಾನ ಇಷ್ಟಪಡೋ ಆ ಪ್ರೇಕ್ಷಕರಿಗೆ ಮೆಚ್ಚಿಸ್ಬೇಕು. ಬಹುಶಃ ಅವರು ಎಲ್ಲರೂ ಇರ್ಬೋದು. ನಮ್ಮ ಕನ್ನಡಿಗರೇ ಮುಂಬೈಲಿರ್ಬೋದು, ನಮ್ಮ ಕನ್ನಡಿಗರೇ ಡೆಲ್ಲಿಲಿರ್ಬೋದು, ನಮ್ಮ ಕನ್ನಡಿಗರೇ ಅಬ್ರಾಡಲ್ಲಿ ಇರ್ಬೋದು, ಎಲ್ಲರೂ ಇರ್ಬೋದು. ಎಸ್ಪೆಷಲಿ ಸಿನಿಮಾ ಇಷ್ಟಪಟ್ಟು ಗೌರವಿಸಿ ಪ್ರೀತಿಸ್ತಾರೋ ಅಂಥವ್ರಿಗೆ ಈ ಸಿನಿಮಾನ ತೋರಿಸ್ಲೇಬೇಕು, ನಾವು ಅದನ್ನು ಕೊಡುಗೆ ಕೊಡಲೇಬೇಕು ಅನ್ನೋ ಪ್ರಯತ್ನದಲ್ಲಿ ಮಾಡ್ತಾ ಇದೀವಮ್ಮ. ಆಮೇಲೆ ನಿಮ್ಮ ಪ್ರಶ್ನೆ, ದಿನ ಟೇಪ್ ರೆಕಾರ್ಡರ್ ಹಾಕ್ಕೊಂಡು ನಾನು ಸಿನಿಮಾ ಬೇಗ ಮುಗಿಸ್ತೀನಿ ಅನ್ನೋ ಪ್ರಶ್ನೆಗೆ ಅದ್ಭುತವಾಗಿ ಆಲ್ರೆಡಿ ಅದನ್ನು ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಬೆಳಗ್ಗೆ ತಕ್ಷಣ ಬೇಗ ಸಿನಿಮಾ ಮಾಡ್ಬೇಕು, ನಾನು ಬೇಗ ಶೂಟಿಂಗ್ ಹೋಗ್ಬೇಕು. ಶಾರದಾ ಅವರೇ, ಐ ಲವ್ ಫಾರ್ ರೀಸನ್. ನೀವು ಅಲ್ಲ, ನಿದ್ದೆಯಿಂದ ಎಬ್ಬಿಸ್ತಾರಲ್ಲ ನಿಮ್ಮನ್ನ, ಎಲ್ಲ ಹೊಡಿ ಬಡಿ ಎಲ್ಲ ಆಗುತ್ತಲ್ಲ, ಅದೇ ಥರ ನಾವು ನಿಮ್ಮನ್ನ ಆ ಟೇಪ್ ರೆಕಾರ್ಡ್ ಇಟ್ಕೊಂಡ್ರೆ ಮೋಸ್ಟ್ಲಿ ಎದ್ದಾಳ್ಬೋದು ನೀವು ಅಂತ ಅಷ್ಟೇ. ಆಯಿತು ಮೇಡಮ್, ನಾನು ಏನು ಹೇಳಿದೆ? ನೀವು ಹೇಳಿದ್ದಕ್ಕೆ ಮೇಡಮ್, ನಾನು ಆ್ಯಕ್ಚುಲಿ ಬೇಗ ಅಂತ ಹಲೋ ಯಾಕ್ರೋ ಅವಮಾನ ಮಾಡ್ತಾ ಇದ್ದೀರಾ? ಎಲ್ಲ ಕೊಟ್ಟು ಯಾಕ್ರೋ ಟೈಮ್ ಹಿಂಗೆ ಮಾಡ್ತೀರಾ ಪೋಲಿಗಳ? ಅದು ಟೇಪ್ ರೆಕಾರ್ಡು ಹಳೇದು ಸಿನಿಮಾಲ್ ಮಾತ್ರ, ಇದೆಲ್ಲ ಹೊಸದು. ಶಾರದವರು, ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ಯೋರ್ ಕನ್ಸರ್ನ್ ಅಮ್ಮ. ವಿ ಅಪಾಲಜೈಸ್. ಸಾರಿ ಕೇಳಿದ್ರೆ ಪ್ರಶ್ನೆ ಅವ್ರಿಗೆ, ನಮ್ಮ ಶಾರದಾ ಅವ್ರಿಗೆ. ನೀವು ಐ ಟೆಲ್ ಯು ದ ರೀಸನ್. ಶಾರದಾ ಅವರೇ, ಜೋಕ್ಸ್ ಅಪಾರ್ಟ್, ಆ್ಯಕ್ಚುಲಿ ಶುರು ಮಾಡ್ಕೊಂಡ್ವಿ, ನದಿಲಿ ಈಜೋಣ ಅಂತ ಹೋದ್ವಿ, ಸಮುದ್ರ ಅಂತ ಗೊತ್ತಾಯ್ತು. ಸ್ವಲ್ಪ ಕಷ್ಟ, ಅದಕ್ಕೆ ಬೇಕಾದಂಥ ತಯಾರಿಗಳು, ಅದಕ್ಕೆ ಬೇಕಾದಂಥ ಶ್ರಮ, ಅದಕ್ಕೆ ಬೇಕಾದಂಥ ಎಲ್ಲ ಹಲವಾರು ವಿಚಾರಗಳಲ್ಲಿ ನಾವು ನಮ್ಮನ್ನು ಸ್ಯಾಕ್ರಿಫೈಸ್ ಮಾಡಲೇಬೇಕಾಗಿತ್ತು. ಅದನ್ನು ಮಾಡಿದ್ದೀನಿ. ನಾನು ಯಾವ ಪ್ರೊಡ್ಯೂಸರ್ಗೂ ಲೇಟಾಗಿ ಸಿನಿಮಾ ಮಾಡಿ ಅಂತ ನಾನು ಹೇಳಲ್ಲ. ನಾವು ರೆಡಿ ಆಗ್ತೀವಿ, ಬೇಗ ಸಿನಿಮಾ ಮಾಡಬೇಕು. ಬಟ್ ನಿರ್ದೇಶಕರು ಅನ್ನೋ ಒಂದು ತಲೆ ಇರುತ್ತೆ, ಅವ್ರಿಗೆ ಆದಂಥ ಒಂದು ಆಲೋಚನೆಗಳಿರುತ್ತೆ. ಸಮ್ಟೈಮ್ಸ್ ತಡವಾಗ್ಬಿಡುತ್ತೆ, ಬಟ್ ಅದು ಯಾವುದೂ ಒಳ್ಳೇದಲ್ಲ. ನಾನೇ ಹೇಳ್ತಾ ಇದ್ದೀನಿ, ಅದು ಯಾವುದೂ ಒಳ್ಳೇದಲ್ಲ. ಬೇಗ ಕೆಲಸ ಮಾಡ್ಕೋಬೇಕು, ಬೇಗ ಕತೆ ರೆಡಿ ಮಾಡ್ಕೋಬೇಕು, ಬೇಗ ಶೂಟಿಂಗ್ ಮಾಡಬೇಕು. ಇಟ್ ಇಸ್ ನಾಟ್ ರೈಟ್. ಆರ್ಟಿಸ್ಟ್ ಪರ್ಸ್ಪೆಕ್ಟಿವ್ ಇಂದ ಆಗಲಿ, ಪ್ರೊಡಕ್ಷನ್ ಪರ್ಸ್ಪೆಕ್ಟಿವ್ ಇಂದ ಆಗಲಿ, ಒಬ್ಬ ಡೈರೆಕ್ಷನ್ ಕ್ರಿಯೇಟಿವ್ ಇಂದ ಆಗಲಿ, ಎನಿ ಟೆಕ್ನಿಷಿಯನ್ ಪರ್ಸ್ಪೆಕ್ಟಿವ್ ಇಂದ ಆಗಲಿ, ವಿ ಹ್ಯಾವ್ ಟು ಡೂ ದ ಮೂವೀಸ್ ಫಾಸ್ಟ್. ಬೇಗ ಸಿನಿಮಾ ಮಾಡಬೇಕು. ಸೊ ಹಾಗಾಗಿ ಆದಷ್ಟು ಬೇಗ ಈ ಸಿನಿಮಾನ ಮುಗಿಸ್ಕೊಡ್ತೀನಮ್ಮ. ಇಲ್ಲಮ್ಮ, ಇಲ್ಲ ತಪ್ಪು ತಿಳ್ಕೊಂಡಿದ್ದೀರಾ. ಸಿನಿಮಾ ಅನ್ನೋದು ಒಂದೇ ಲ್ಯಾಂಗ್ವೇಜ್ ವರ್ಲ್ಡಲ್ಲಿ. ಸಿನಿಮಾ ಅಂದರೆ ನಿಮಗೆ ಗೊತ್ತಿರೋದು ಸಿನಿಮಾ, ನನಗೆ ಗೊತ್ತಿರೋದು ಸಿನಿಮಾ. ನಾನೆಲ್ಲೋ ಬಾರ್ಡ್ರ್ ದಾಟಬೇಕು ಅಂತ ಅವ್ರಿಗೋಸ್ಕರ ಸಿನಿಮಾ ಮಾಡಿ ಮೆಚ್ಚಿಸ್ಕೋಬೇಕು ಅಂತ ನಾನು ಸಿನಿಮಾ ಮಾಡಲ್ಲ ಕಣಮ್ಮ. ಫಸ್ಟ್ ನನ್ನ ತಾಯ್ನಾಡು, ನನ್ನ ಭಾಷೆ, ನನ್ನ ನೆಲ, ನಾನು ಬೆಳೆದ ಜಾಗ, ಇದು ನನ್ನ ಮೊದಲ ಆದ್ಯತೆ. ಇಲ್ಲಿ ನಾನು ಇದೇ ನಮ್ಮ ಸ್ಟೇಟಲ್ಲಿ, ನಮ್ಮ ರಾಜ್ಯದಲ್ಲೇ ನಾನು ಸಿನಿಮಾ ಮಾಡ್ತಾ ಇದ್ದೀನಿ, ನಮ್ಮ ರಾಜ್ಯದಲ್ಲೇ ಶೂಟಿಂಗ್ ಮಾಡ್ತಾ ಇದ್ದೀನಿ. ಕೇವಲ ಒಳ್ಳೆ ಸಿನಿಮಾ ಮಾಡ್ಕೊಳ್ಳೋದಷ್ಟೇ ನಮ್ಮ ಆಲೋಚನೆ. ಇನ್ನು ಕೊಡುಗೆ ಅನ್ನೋದು ತದನಂತರ, ಎಲ್ಲ ರೆಡಿ ಆದಮೇಲೆ. ಇದಿಷ್ಟವಾಗಿರೋರು ಯಾರ್ಯಾರು ಇದನ್ನು ನೋಡಿರ್ತಾರೋ ಅವ್ರೆಲ್ಲ ಬೇಕಾದರೆ ಇದಕ್ಕೆ ಇಂಟ್ರ್ಯಾಕ್ಟ್ ಮಾಡ್ತಾರೆ. ನಾವು ಯಾರಿಂದನೂ ಹೋಗಲ್ಲ ಕಣಮ್ಮ. ಫಸ್ಟ್ ನಮ್ಮ ಕೆಲಸ ಮಾಡ್ತಾ ಇದ್ದೀವಿ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಸಿನಿಮಾನ ಅಚ್ಚುಕಟ್ಟಾಗಿ ಮಾಡ್ಕೋಬೇಕು. ನಾನು ದೊಡ್ಡ ಸಿನಿಮಾ ಮಾಡ್ತಿದ್ದೀನಿ ಅಂತ ನಾನು ಹೇಳ್ತಾ ಇಲ್ಲ. ಮಾಡ್ತಿರೋ ಕತೆ, ಮಾಡ್ತಿರೋ ಕಾನ್ಸೆಪ್ಟು, ಹೇಳ್ತಿರೋ ರೀತಿ ನಮ್ಮ ಜನಗಳಿಗೆ
ನೀವು ಯಾವಾಗಲೂ ಕೇಳ್ತೀರಾ ಹೊಸ್ದಾಗೇನಾರು ಕೊಡಿ ಜನಕ್ಕೆ ಇಷ್ಟ ಆಗೋ ಥರ ಕೊಡಿ. ಸಮ್ಟೈಮ್ಸ್ ಕಷ್ಟವಾಗುತ್ತೆ. ಸಮುದ್ರ ಅಂದಾಗ ಅಷ್ಟು ಸುಲಭ ಅಲ್ಮ. ತೆಪ್ಪದಲ್ಲಿ ನದಿನ ದಾಟ್ಕೊಂಡು ಹೋಗೋಕ್ಕೆ ಅಷ್ಟು ಸುಲಭನಾ? ನದಿಲಿ ದಾಟ್ಬಿಡ್ತೀರ ತೆಪ್ಪದಲ್ಲಿ? ಆಗಲ್ಲ. ಇನ್ನು ಸಮುದ್ರದಲ್ಲಿ ಈಜೋದೆಲ್ಲ ಬಂತು. ಹಡಗು ರೆಡಿ ಮಾಡ್ಕೊಳ್ಳೇಬೇಕು, ಅದಕ್ಕೆ ಬೇಕಾದಂಥ ತಯಾರಿ ಮಾಡ್ಕೊಳ್ಳೇಬೇಕು. ನಾನು ಪ್ಯಾಸೆಂಜರ್ಸ್ನ, ಕೆಲಸ ಮಾಡೋರನ್ನ ಪ್ರತಿಯೊಬ್ಬರನ್ನು ಸರಿಯಾಗಿ ದಡಕ್ಕೆ ಸೇರಿಸಲೇಬೇಕು. ನಮಗೂ ಜವಾಬ್ದಾರಿ ಇದೆ ಕಣಮ್ಮ. ಇವಾಗ ಆಲ್ರೆಡಿ ಬಹಳಷ್ಟು ಸಿನಿಮಾಗಳು ಬರ್ತಿದೆ. ಅರ್ಜೆನ್ಸಿಲಿ ಸಿನಿಮಾ ಮಾಡೋದು ಬೇರೆ, ಬುದ್ಧಿವಂತಿಕೆಯಿಂದ ಸಿನಿಮಾ ಮಾಡೋದು ಬೇರೆ.